ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಆರ್ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ಇದ್ದಾರೆ. ಗಂಗರಾಜ್ ಅವರು ಮೊದಲಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಫ್ಐಆರ್ ದಾಖಲಾಗಿದೆ ಮುಖ್ಯಮಂತ್ರಿಗಳ ವಿರುದ್ಧ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನಿಸ್ತಿದೆ ಸರ್? ನಮ್ಮ ಹೋರಾಟಕ್ಕೆ ಜಯ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯೂಸ್ ಫಸ್ಟ್ ಚಾನಲ್ ಅವರು ಸತತವಾಗಿ ಸುದ್ದಿನ ಕಂಟಿನ್ಯೂಸ್ ಬಿತ್ತನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೊದಲಿಂದಲೂ, ಪ್ರಪ್ರಥಮದಿಂದಲೂ. ಹಾಗಾಗಿ ಮೊದಲಾಗಿ ನಾನು ಕರ್ನಾಟಕ ಜನತೆಯ ಪರವಾಗಿ ನ್ಯೂಸ್ ಫಸ್ಟ್ ಅವರಿಗೆ ಮೊದಲು ಧನ್ಯವಾದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮುಂದುವರೆದು ಯಾವುದೇ ಆಶಯ ಆಮಿಷಗಳಿಗೆ ಒಳಗಾಗದಲೇ ಸುದ್ದಿನ ದಕ್ಷತೆಯಿಂದ ಎಲ್ಲರೂ ಸಹ ಸುದ್ದಿ ಪ್ರಸಾರ ಮಾಡ್ತಾ ಇರ್ತೀರಾ. ಮಾಡಿ, ಒಳ್ಳೇದಾಗುತ್ತೆ. ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ಮುಖಾಂತರ. ಥ್ಯಾಂಕ್ ಯು ಸರ್. ಈಗ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸರ್. ಅದನ್ನ ಅವರ ಸುತ್ತ ಇದ್ದಂತಹ ದುಷ್ಟಕೊಟ್ಟುಗಳೇ ಅವ್ರನ್ನ ಈಗ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಸರ್. ಇವತ್ತು ಹೇಳ್ಬೇಕು ಅಂದರೆ ಅವರು ನಾವೇ ಪ್ರಪ್ರಥಮವಾಗಿ ಹೇಳ್ದೋ ಬೇಡ ಸರೆಂಡರ್ ಮಾಡಿಬಿಟ್ಟು ಉನ್ನತ ಮಟ್ಟ ತನಿಖೆಗೆ ಆದೇಶ ಮಾಡಿದ್ದ ನಾವು ಕೇಳ್ಕೊಂಡು ಅವ್ರು ಅದನ್ನು ಕೇಳಲಿಲ್ಲ. ಹಾಗೆ ಅವರ ಹಿಂದೆ ಇದ್ದಂತಹ ಬೈರತಿ ಸುರೇಶ್ ಇರ್ಬೋದು, ಈ ಇನಕಲ್ ಪಾಪಣ್ಣ ಗ್ಯಾಂಗ್ ಇರ್ಬೋದು, ಇವರೆಲ್ಲರೂ ಸಹ ಅವ್ರನ್ನ ಗುಂಡಿಗೆ ತೋಡ್ಬಿಟ್ಟಿದ್ದಾರೆ ಸರ್. ಈಗ ಸಿದ್ದರಾಮಯ್ಯವರಿಗೆ ನಾನು ಈ ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನು ಸರ್, ನಿಮ್ಮನ್ನ ಈಗ ಕೆವಡಿದ್ದಾರೆ ಎಲ್ಲ ಸುತ್ತಾಡ್ಕೊಂಡು. ದಯವಿಟ್ಟು ಈಗ ಎಲ್ಲರನ್ನು ಬಲಿ ಹಾಕಿ, ಯಾರು ಮೂಢ ಹಗರಣ 50-50 ಹಗರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದೆ, ಯಾವುದೇ ಪಕ್ಷ ಇನ್ನೊಂದೇ ಆಗಿದೆ, ಬಲಿ ಹಾಕಿ ಅವ್ರು ಯಾರನ್ನ ಬಿಡಬೇಡಿ, ಅವ್ರನ್ನ ಬಲಿ ಹಾಕಬೇಕು. ನೀವು ಈಗಲಾದರೂ ಸಹ ಎಚ್ಚೆತ್ಕೊಂಡು ದಯವಿಟ್ಟು ನಿಮ್ಮ ಸುತ್ತ ಇರೋದು ಆ ದುಷ್ಟಕೋಟೆಗಳನ್ನ ದೂರ ಇಡಿ. ಇದೇ ಇನಕಲ್ ಪಾಪಣ್ಣ ಮಾಡಿರೋಂಥ 100 ಕೋಟಿ ಹಗರಣ ಮಾಡಿದ್ದಾನೆ. ನೀವು ಅವನ್ನ ಬಲಿ ಹಾಕಿಲ್ಲ ಅಂದರೆ ಶಾರ್ಟ್ಲಿ ನಾನು ಆ ದಾಖಲೆಗಳನ್ನ ಹೊರಗಡೆ ಹಾಕ್ತೀನಿ. ಅವಾಗ ಅದು ನೀವು ಬಲಿ ಹಾಕ್ಬೇಕಾಗತ್ತೆ. ಸಿಎಂ ಅವ್ರನ್ನ ಸಿಕ್ಸ್ಲಾಯ್ತು ಅಂತ. ಹೌದು, ಖಂಡಿತ ಶಿಕ್ಷೆ ಆಗಿತ್ತು. ಇವರು ಖಂಡಿತ ಶಿಕ್ಷಿರೋ ಅವ್ರಿಗೆ ಮಿಸ್ಗೈಡ್ ಮಾಡಿ ಅವರಿಗೆ ಮಾಹಿತಿನ ಸರಿಯಾಗಿ ಕೊಡದಲೆ ಅಧಿಕಾರಿಗಳೇ ಆಗಲಿ ಮತ್ತು ರಾಜಕಾರಣಿಗಳು, ಕೆಲವು ಅವ್ರ ಸುತ್ತ ಇರೋ ರಾಜಕಾರಣಿಗಳೇ ಅವ್ರನ್ನ ಬಲಿಪಶು ಮಾಡಿದ್ದು. ಇವತ್ತು ಹೇಳಬೇಕು ಅಂದರೆ ತಪ್ಪಾಗಿರ್ಬೋದು, ಇಲ್ಲ ಅಂತ ಹೇಳ್ತಾಳ. ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋಕೆ ಹಲವಾರು ದಾರಿಗಳಿದ್ದವು. ಮೊದಲೇ ಅವ್ರು ಸರೆಂಡರ್ ಮಾಡಿದರೆ ಮುಗಿದೋಗಿತ್ತು. ಅವ್ರು ಸರೆಂಡರ್ ಮಾಡಿ ಅವರು ಜೀವನದ ಅವ್ರದ್ದು ಹಗರಣ ಮೇಲೆ ಇದ್ದಷ್ಟು ನಾವು ಬಚಾವಾಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಬೈರತಿ ಸುರೇಶ್, ಇನಕಲ್ ಪಾಪಣ್ಣ ಇರ್ಬೋದು, ಆ ಒಂದು ಕೆಲವೊಂದು ಈ ಹಗರಣದಲ್ಲಿ ಭಾಗಿಯಾಗಿರೋಂಥ ರಾಜಕಾರಣಿಗಳು ಅವ್ರನ್ನ ಬಲಿ ಹಾಕಿರು ಅಂತ ಹೇಳ್ತೀವಿ ಸರ್. ಈಗ ನಿಮ್ಮ ಮುಂದಿನ ಹೋರಾಟ ಏನಿರುತ್ತೆ ಸರ್? ಮುಂದಿನ ಹೋರಾಟ ಮಾಮೂಲು ನಡೀತಲೇ ಇರುತ್ತೆ ಸರ್, ಇದೇ ಥರ. ಬಟ್ ನನ್ನ ಹೋರಾಟ ಏನು ಅಂತಂದರೆ, ಏನು 50-50 ಅನುಪಾತದಲ್ಲಿ ಏನು ಅಕ್ರಮ ನಡೆದಿದೆ, 100 ಕೋಟಿ ಹಗರಣ ನಡೆದಿಲ್ಲ, ಅದು ಹೊರಗಡೆ ಬರಬೇಕು ಸರ್. ಅದಕ್ಕೆ ಸಿದ್ದರಾಮಯ್ಯನವರು ಈಗ ನಿಲ್ಲಬೇಕು. ಯಾಕೆಂದ್ರೆ ಅವರು ಬಿದ್ದಾಗಿದೆ ಹಳ್ಳಕ್ಕೆ. ಅವ್ರ ಜೊತೆ ಎಲ್ಲರನ್ನೂ ಕೆವಡಬೇಕು. ಇವಾಗ ಉನ್ನತ ಮಟ್ಟ ತನಿಖೆ ಹಾಕಬೇಕು. ಮೊದಲು ಎಫ್ಐಆರ್ ಹಾಕ್ಸ್ಬೇಕು. ಮೊದಲು ಆ ನಟೇಶನ ದಿನೇಶನ್ನು ಅರೆಸ್ಟ್ ಆಗಬೇಕು ಸರ್. ಮಾಜಿ ಆಯುಕ್ತರ ವಿರುದ್ಧ ಖಂಡಿತ ಮಾಜಿ ಆಯುಕ್ತರಿಂದ ಇಬ್ಬರು ಅರೆಸ್ಟ್ ಆಗಬೇಕು. ಯಾಕೆಂದ್ರೆ ಮೂಲ ಕಾರಣಕರ್ತರು ಅವರೇ ಇರಬೇಕು. ಅವ್ರು ಅರೆಸ್ಟ್ ಆಗಬೇಕು. ಅವ್ರಿಗೆ ಅರೆಸ್ಟ್ ಆಗಕ್ಕೆ ಏನು ವ್ಯವಸ್ಥೆ ಮಾಡಿಸ್ಬೇಕು ಅದನ್ನ ಮಾಡಿಸಿ ಲೋಕಾಯುಕ್ತದ ಮುಖಾಂತರ. ಸಿದ್ದರಾಮಯ್ಯನವ್ರನ್ನ ಸಿಲುಕಿಸಿದ್ದಾರೆ. ಸಿದ್ದರಾಮಯ್ಯನವರು ಸೂಕ್ತ ತನಿಖೆಯನ್ನು ತೆಗೆದುಕೊಳ್ಬೇಕು. ಮೂಡಾದ ಸಮಗ್ರ ತನಿಖೆ ಮಾಡಬೇಕು. ಮೂಡಾದ 50-50 ಅನುಪಾತದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಅದೆಲ್ಲನೂ ವಾಪಸ್ ತಗೋಬೇಕು. ಸೈಟ್ಗಳು ಭ್ರಷ್ಟಾಚಾರ ಯಾರ್ಯಾರು ಭಾಗಿಯಾಗಿದ್ರೆ ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು ಸರ್. ಥ್ಯಾಂಕ್ ಯು. ಇಷ್ಟು ಆರ್ಟಿಐನ ಕಾರ್ಯಕರ್ತ ಗಂಗರಾಜ್ ಅವರ ಮಾತುಗಳು. ಸದ್ಯ ಈಗ ಸಿದ್ದರಾಮಯ್ಯನವ್ರನ್ನ ಬಲಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಈಗ ಸಂಪೂರ್ಣವಾದ ತನಿಖೆಯನ್ನು ನಡೆಸುವ ಮೂಲಕ ಎಲ್ಲರನ್ನೂ ಕೂಡ ಬಲಿ ಹಾಕಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.